ನಲ್ಲೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಚಂದ್ರಮ್ಮ ಚಂದ್ರೇಗೌಡ ಅವಿರೋಧವಾಗಿ ಆಯ್ಕೆಯಾದರು. ಚನ್ನರಾಯಪಟ್ಟಣ ತಾಲೂಕು ನಲ್ಲೂರು ಗ್ರಾಮ ಪಂಚಾಯಿತಿಯ ಈ ಹಿಂದಿನ ಅಧ್ಯಕ್ಷ ದಿವಾಕರ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಚಂದ್ರಮ್ಮ ಚಂದ್ರೇಗೌಡ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರ ಆಯ್ಕೆ ಅವಿರೋಧ ಎಂದು ಚುನಾವಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಗಿರೀಶ್ ಘೋಷಣೆ ಮಾಡಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಇಂದ್ರಮ್ಮ, ಸದಸ್ಯರಾದ ಗಿಡ್ಡಮ್ಮ, ಶೋಭಾ, ಮಂಜುಳಾ, ಉಮೇಶ್, ದಿವಾಕರ್, ದಿನೇಶ್, ಪ್ರಕಾಶ್, ಕುಮಾರ್, ರಾಜೇಶ್, ಸಂತೋಷ್, ಭಾಗ್ಯಮ್ಮ, ಸರಸ್ವತಿ, ಶಶಿಕಲಾ, ಪಿಡಿಒ ರಾಘವೇಂದ್ರ, ರಾಜ್ಯ ಮಾರಾಟ ಮಹಾಮಂಡಳಿ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ, ಜೆಡಿಎಸ್ ಮುಖಂಡರಾದ ರಿತೀಶ್, ಪ್ರದೀಪ್, ಕೀರ್ತನ್, ಅನಿಲ್, ಸಾಸಲುಪುರ, ಶ್ರೀನಿವಾಸಪುರ, ನಲ್ಲೂರು, ಚೋಳೇನಹಳ್ಳಿ, ಗನ್ನಿ ಸೇರಿದಂತೆ ವಿವಿಧ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷೆ ಚಂದ್ರಮ್ಮ ಚಂದ್ರೇಗೌಡ ಅವರನ್ನು ಅಭಿನಂದಿಸಿದ್ದಾರೆ. ಸಾಸಲುಪುರ ಗ್ರಾಮದ ಸದಸ್ಯರಾದಂಥ ಶ್ರೀಮತಿ ಚಂದ್ರಮ್ಮ ಚಂದ್ರೇಗೌಡರವರು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ. ಇವರಿಗೆ ಶ್ರೀಮತಿ ಚಂದ್ರಮ್ಮ ಚಂದ್ರೇಗೌಡರು ಒಬ್ಬರೇ ಪ್ರತಿಸ್ಪರ್ಧಿಯಾಗಿರೋದ್ರಿಂದ ಇವರನ್ನು ಅವಿರೋಧವಾಗಿ ಈ ಮುಂದಿನ ದಿನವರೆಗಾಗಿ ಇವರಿಗೆ ನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಘೋಷಣೆಯನ್ನು ಮಾಡಲಾಗ್ತಾ ಇದೆ. ಅವರಿಗೆ ನನ್ನ ತರಫವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಳಿದ ಅವಧಿಗೆ ಇಂದು ಚುನಾವಣೆ ನಡೆದು ಅಧ್ಯಕ್ಷರಾಗಿ ಸಾಸಲುಪುರ ಗ್ರಾಮದ ಶ್ರೀಮತಿ ಚಂದ್ರಮ್ಮ ಚಂದ್ರೇಗೌಡ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದರ ಒಂದು ಅಭಿವೃದ್ಧಿಗೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಏಕೆಂದರೆ ನಮ್ಮ ರಾಘವೇಂದ್ರ ಅವರು ಇಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದ ನಂತರ ಅವರು ಕೂಡ ಯಾವುದೇ ಸಂದರ್ಭದಲ್ಲೂ ತಕ್ಷಣ ಎಲ್ಲ ಸದಸ್ಯರುಗಳಿಗೂ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕೇಂದ್ರ ಸ್ಥಾನದಲ್ಲಿ ಇಟ್ಕೊಂಡು ಈ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಜನಸಾಮಾನ್ಯರ ಒಂದು ಕಷ್ಟ ಸುಖಗಳಿಗೆ ಈ ಒಂದು ಪಂಚಾಯಿತಿಗೆ ನಾನಾ ಕೆಲಸಗಳ ನಿಮಿತ್ತ ಬಂದಂಥವ್ರಿಗೆ ಒಂದು ಉತ್ತಮವಾದಂಥ ಸೇವೆಯನ್ನು ತಮ್ಮ ಸಹೋದ್ಯೋಗಿಗಳಿಗೆ ನೀಡ್ತಾ ಇರತಕ್ಕಂಥದ್ದು ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ. ತೆಗೆದುಕೊಂಡು ತಾವು ಮುನ್ನಡೆದರೆ ಈ ಗ್ರಾಮ ಪಂಚಾಯತಿನಲ್ಲಿ ಉತ್ತಮ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಏಕೆಂದರೆ ನಮಗೆ ಬರ್ತಕ್ಕಂಥದ್ದು ಕೇವಲ 15ನೇ ಹಣಕಾಸು ಅನುದಾನ ಮಾತ್ರ ಅನುದಾನ ಬರ್ತದೆ. ಅದರಲ್ಲಿ ತಾವುಗಳು ಹೆಚ್ಚಿನ ಒಂದು ಪ್ರಗತಿಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಇಲ್ಲಿ ಸುಮಾರು 10ರಿಂದ 12 ಕೊಪ್ಪಳಗಳು ಸೇರಿ 10ರಿಂದ 12 ಗ್ರಾಮಗಳು ಬರ್ತದೆ. ನೀವೇನೇನೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕಾಗಲ್ಲ. ಹಾಗಾಗಿ ತಾವು ನರೇಗಾ ಮುಖಾಂತರ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಿ ಅದನ್ನು ಶಾಸಕರಿಗೆ ಗಮನಕ್ಕೆ ತಂದು ಜಿಲ್ಲಾ ಪಂಚಾಯತ್ ಮುಖಾಂತರ ಅದನ್ನು ಅನುಮೋದನೆ ತೆಗೆದುಕೊಂಡು ಹೆಚ್ಚಿನ ಕೆಲಸವನ್ನು ಮಾಡಿದರೆ ತಾವು ಒಂದು ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ಇದನ್ನು ರೂಪಿಸ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಅಭಿಮತವಾಗಿದೆ. ಶಿಕ್ಷಣ ಇರ್ತಕ್ಕಂಥವ್ರಿಗೆ ನಿವೇಶನ ನೀಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಸರ್ಕಾರ ಸುಮ್ಮನೆ ಮಾತನ್ನ ಹೇಳ್ತಾ ಇದೆ ಹೊರತು ಆದರೆ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದೇ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನಮ್ಮ ಅವಧಿನಲ್ಲಿ ಮನೆಗಳು ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಹೊರಗೂ ಇದೆ. ಇನ್ನು 5 ತಿಂಗಳ ಅವಧಿನಲ್ಲೂ ಕೂಡ ಈ ಒಂದು ಸರ್ಕಾರ ಕಣ್ತೆರೆದು ನಮ್ಮ ಗ್ರಾಮ ಪಂಚಾಯತ್ಗಳಿಗೆ ಮನೆಗಳನ್ನು ಹಂಚಿಕೆ ಮಾಡಿ ಆ ಒಂದು ಸದಸ್ಯರ ಒಂದು ಆಸೆಯನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ